ಕನ್ನಡ ಅಂತಂದ್ರೆ ನನ್ನ ಮಾತೃಭಾಷೆ, ಕನ್ನಡ ಅಂತಂದ್ರೆ ನನ್ನ ಭಾಷೆ, ಕನ್ನಡ ಅಂತಂದ್ರೆ ನಮ್ಮ ಅಭಿಮಾನದ ಭಾಷೆ, ಕನ್ನಡ ಅಂತಂದ್ರೆ ಬಸವಣ್ಣನವರ ಭಾಷೆ, ಬಸವಣ್ಣನ ವಚನಗಳ ಮೂಲಕ ಜಗತ್ತಿನ ಬೀದಿ ಬೀದಿಯಲ್ಲೂ ಸಹ ಇವತ್ತು ಬಸವಣ್ಣನ ಗುಣದಾನ ಮಾಡುವಂತ ಭಾಷೆ. ಇಂಥ ಶ್ರೀಮಂತ ಭಾಷೆಗೆ ಸಾವಿಲ್ಲ, ಸಾವಿಲ್ಲ. ನಾವೆಲ್ಲರೂ ಸಾಯಿಸಬಾರ್ದು ಅಂತಂದ್ರೆ ನಾವೆಲ್ಲರೂ ಸಹ ಸಾರ್ವಜನಿಕವಾಗಿ ಕನ್ನಡವನ್ನೇ ಬಳಸಿ. ನಿಮ್ಮ ಮಾತೃಭಾಷೆ ಏನೇ ಇದ್ರು ಮನೇಲಿ ಮಾತಾಡ್ಕೊಳ್ಳಿ. ಬಹಿರಂಗವಾಗಿ ನೀವು ಕನ್ನಡದಲ್ಲಿ ವ್ಯವಹಾರ ಮಾಡಿ ಕನ್ನಡ ಭಾಷೆಯನ್ನು ಹಾರಾಡಿ ಕನ್ನಡಿಗರು ವೀರರ್ ಧೀರರ್ ಶೂರರ್ ಅಂತ ಸಾಬೀತುಪಡಿಸಿದಂಥದ್ದು ಇಮ್ಮಡಿ ಪುಲಕೇಶಿ. ರಾಷ್ಟ್ರಕೂಟ ರಾಜಧಾನಿಯಿಂದ ಹಿಡಿದು ಉತ್ತರದ ಕನೋಜ್ಜಿನವರೆಗೆ ವಿಸ್ತಾರ ಮಾಡ್ತಕ್ಕಂಥದ್ದು ಕನ್ನಡಿಗರ ಶಕ್ತಿ, ಶೌರ್ಯ, ಸಾಮರ್ಥ್ಯ ಆ ರೀತಿ ಇದೆ. ಹಾಗಾಗಿ ಇಂಥ ಕರ್ನಾಟಕದ ಇತಿಹಾಸವನ್ನ ಮಾತನಾಡ್ಲಿಕ್ಕೆ ಹೋದ್ರೆ ರಾಜ್ಯೋತ್ಸವ ಸಂದರ್ಭದಲ್ಲಿ ಗಂಟೆಗಟ್ಟಲೆ ಇಲ್ಲ, ದಿನಗಟ್ಟಲೆ ಸಾಲದು. ಹಾಗಾಗಿ ಕರ್ನಾಟಕದಲ್ಲಿ ನಾವೆಲ್ಲರೂ ಇವತ್ತು ಬದುಕ್ತಾ ಇದ್ದೇವೆ, ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ತೇವೆ. ಕರ್ನಾಟಕಕ್ಕೆ ರಾಜಸ್ಥಾನ, ಗುಜರಾತಿ, ಅಸ್ಸಾಂ, ಒರಿಸ್ಸಾ, ಬಿಹಾರ ಯಾವುದೇ ರಾಜ್ಯದಿಂದ ಇವತ್ತು ಬಂದ್ರು, ಅವರು ಬದುಕು ಕಟ್ಕೊಳ್ಳಿಕ್ಕೆ ಬಂದ್ರು. ಇಲ್ಲಿ ಇರ್ತಕ್ಕಂಥ ಪರಿಸರ ಪರಿಸ್ಥಿತಿ ಎಲ್ಲವನ್ನು ನೋಡಿ ಇದು ಸುಂದರ ನಾಡು, ನಾವಿಲ್ಲಿ ಬದುಕೋಣ, ಚೆನ್ನಾಗಿರೋಣ ಅಂತ ಇಲ್ಲಿ ಜಾಗ ತೆಗೆದುಕೊಂಡ್ರು, ಮನೆ ಕಟ್ಕೊಂಡ್ರು, ಕುಟುಂಬ ಬೆಳೆಸ್ಕೊಂಡ್ರು. ಎಲ್ಲರೂ ಇವತ್ತು ನೆಮ್ಮದಿಯಾಗಿದ್ದಾರೆ ಅಂತಂದ್ರೆ ಇವತ್ತು ಯಾಕೆ ಅಂತಂದ್ರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಅಂತೇಳಿ. ಪ್ರತಿ ಜಿಲ್ಲೆಗೆ ಹೋದ್ರೆ ಒಂದೊಂದು ವೈವಿಧ್ಯತೆ ಇದೆ, ಒಂದೊಂದು ಖಾದ್ಯ ಇದೆ, ಒಂದೊಂದು ಉಪಚಾರಗಳಿದೆ, ಒಂದೊಂದು ನಮ್ದೇ ಆದಂತ ಪರಂಪರೆ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಸೊಗಡಿದೆ. ಹಾಗಾಗಿ ಕರ್ನಾಟಕ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ಕರ್ನಾಟಕ ನನ್ನ ನೆಲ, ನನ್ನ ಭೂಮಿ, ನನ್ನ ಮಾತೃಭಾಷೆ, ನಮ್ಮ ಹೆಮ್ಮೆ. ಕವಿ ಒಂದು ಮಾತನ್ನು ಹೇಳ್ತಾರೆ, ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸ್ಸೆ, ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸ್ಸೆ. ಏನದರ ಅರ್ಥ? ನನ್ನನ್ನ ಹೆತ್ತ ತಾಯಿ, ನಮ್ಮನ್ನ ಹೊತ್ತ ನೆಲ ಎರಡಂದೂ ಸಹ ಸ್ವರ್ಗ ಸಮನಾದಂಥದ್ದು ಅಂತ ಹೇಳಿ. ಈ ಸ್ವರ್ಗ ಸಮನಾದಂತ ಕರ್ನಾಟಕವನ್ನ ಯಾರು ಪ್ರೀತಿಸದೆ ವಿರೋಧಿಸ್ತಾರೆ, ಕರ್ನಾಟಕದ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಕನ್ನಡ ಭಾಷೆಯನ್ನ ನಿರ್ಲಕ್ಷಿಸ್ತಾರೆ, ಅಂತವರ ವಿರುದ್ಧ ಇವತ್ತು ಸಿಂಹ ಸ್ವಪ್ನವಾಗಿ ಇವತ್ತು ಸಂಘಟನೆಗಳ ಬೀದಿಗಿಳಿದು ಹೋರಾಟವನ್ನು ಮಾಡಿ ಕನ್ನಡದ ನುಡಿಕಾರಿ, ಗಡಿಕಾರಿ, ಕಾಲಿಕಾಗಲು ನೆಗೆದು ಸಾಯಿರಿ ಅಂತ ಹೇಳಿ ಇವತ್ತು ಜಯ ಕರ್ನಾಟಕ ಸಂಘಟನೆಯನ್ನು ಕಟ್ಟಿದಂತವರು ಸನ್ಮಾನ್ಯ ಶ್ರೀ ಮುತ್ತಪ್ಪರಯ್ಯವರು. ಮುತ್ತಪ್ಪರಯ್ಯವರು ಅಂತಂದ್ರೆ ಒಂದಲ್ಲ ಎರಡಲ್ಲ 60ಕ್ಕೂ ಹೆಚ್ಚು ದೇಶಗಳನ್ನ ನೋಡಿದಂತ ವ್ಯಕ್ತಿ. ಬರೀ ಬೆಂಗಳೂರಿಗೆ ಕನ್ನಡ ಸಂಘಟನೆಯನ್ನ ಜಯ ಕರ್ನಾಟಕವನ್ನ ಸೀಮಿತಗೊಳಿಸಿದವರಲ್ಲ, ಬೆಂಗಳೂರಿನಲ್ಲಿ ಕಟ್ಟಿದ್ರು ಸಹ ಪ್ರಪಂಚದ 60 ದೇಶಗಳನ್ನ ಸುತ್ತದಂತವರು. ಹಿರಿಯರು ಒಂದು ಮಾತನ್ನ ಹೇಳ್ತಿದ್ರು, ದೇಶ ಸುತ್ತಿ ಕೋಶ ಓದು ಮಗ ಅಂತ. ದೇಶ 60 ದೇಶಗಳನ್ನ ನೋಡಿದಂತ ವ್ಯಕ್ತಿ ಜಯ ಕರ್ನಾಟಕ ಸಂಘಟನೆಯನ್ನು ಕಟ್ಟಿ ಇವತ್ತು ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ, ನಮ್ಮ ನಾಡಿನ ಸಂಪತ್ತು ಅಂದ್ರೆ ಅದು ಯುವ ಶಕ್ತಿ. ಆ ಯುವ ಶಕ್ತಿಯನ್ನ ನಾವು ಮಾರ್ಗದರ್ಶನ ಕೊಟ್ಟು ನಾವು ಸರಿಯಾದ ದಿಕ್ಕಿನಲ್ಲಿ ನಾಡು ಕಟ್ಟಬೇಕು, ದೇಶ ಕಟ್ಟಬೇಕು ಅನ್ನುವ ನಿಟ್ಟಿನಲ್ಲಿ ಜಯ ಕರ್ನಾಟಕ ಸಂಘಟನೆಯನ್ನ ಕಟ್ಟಿ ಯುವಕರಿಗೆ ಜಯ ಕರ್ನಾಟಕದ ಬಾವುಟವನ್ನ ಕೊಟ್ಟು, ಒಂದು ಸಂಸ್ಕಾರವನ್ನ ಕೊಟ್ಟು, ಸಂಘಟನೆಯ ಮೂಲಕ ನೀನೊಂದು ಹೆಸರನ್ನ ಪಡೆದುಕೊಂಡು ಈ ನಾಡು ಕಟ್ಟುವ ಕೆಲಸ, ನುಡಿ ಕಟ್ಟುವ ಕೆಲಸ, ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ಮಾಡುವ ಮುಖಾಂತರ ನೀನೊಬ್ಬ ನಾಯಕನಾಗು ಅಂತ ಹೇಳಿ ಆ ನಾಯಕತ್ವವನ್ನು ತುಂಬುವಂತ ಕೆಲಸ ಮಾಡಿದಂಥದ್ದು ಜಯ ಕರ್ನಾಟಕ ಸಂಘಟನೆ. ಬರೀ ಬೆಂಗಳೂರು ಸೀಮಿತವಾಗಿದೆ, ಇವತ್ತು ರಾಜ್ಯದ ಉದ್ದಗಲಕ್ಕೂ 31 ಜಿಲ್ಲೆಯಲ್ಲೂ ಸಹ ಜಯ ಕರ್ನಾಟಕ ಸಂಘಟನೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ವಿಶೇಷವಾಗಿ ಇವತ್ತು ನಮ್ಮ ಪ್ರಾಸ್ತಾವಿಕವಾಗಿ ಮಾತನಾಡೋರು ಜಯ ಕರ್ನಾಟಕ ಸಂಘಟನೆ ಬರೀ ಕರ್ನಾಟಕದ ಒಂದು ಜಿಲ್ಲೆ ಅಥವಾ 2 ಜಿಲ್ಲೆ ಅಥವಾ ದಕ್ಷಿಣ ಭಾಗಕ್ಕೆ ಸೀಮಿತವಾಗಿದೆ. ಇವತ್ತು ಮಹದಾಯಿಯ ವಿಚಾರದಿಂದ ಹಿಡಿದು ಈ ಭಾಗದ ಅನೇಕ ಜ್ವಲಂತ ಸಮಸ್ಯೆಗಳ, ರೈತ ಸಮಸ್ಯೆಗಳನ್ನ ಕೈಗೆತ್ಕೊಂಡು ನಿರಂತರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಸಂಘಟನೆ. ಹಾಗಾಗಿ ಜಯ ಕರ್ನಾಟಕ ಸಂಘಟನೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೂ ಸಹ ಅದು ಧ್ವನಿ ಎತ್ತಬೇಕು, ನಂಜುಂಡಪ್ಪ ವರದಿಯನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಇಡೀ ಕರ್ನಾಟಕದ ಎಲ್ಲ ಭಾಗಗಳ 4 ಭಾಗಗಳ ಜನರನ್ನ ಕರೆಸಿ ವಿಚಾರವಂತರ, ಶಿಕ್ಷಣ ತಜ್ಞರನ್ನ, ಚಿಂತಕರನ್ನ, ಸಾಹಿತಿಗಳನ್ನ ತೆಗೆದುಕೊಂಡ್ಬಂದು ಅವತ್ತು ವಿಚಾರ ಸಂಕಿರಣಗಳನ್ನ ಮಾಡಿ ಅವರ ಸಲಹೆಯನ್ನ ಸರ್ಕಾರಕ್ಕೆ ಕೊಟ್ಟಂತದ್ದು. ಹಾಗಾಗಿ ಜಯ ಕರ್ನಾಟಕ ಸಾಮಾಜಿಕ ಕಳಕಳಿ ಸಂಘಟನೆ ಎಲ್ಲೋ ರಾಜ್ಯೋತ್ಸವ ಮಾಡ್ತಕ್ಕಂಥದ್ದು, ಗಣೇಶ ಕೂರಿಸ್ತಕ್ಕಂಥದ್ದು ಅಥವಾ ಏನೋ ಒಂದು ನಮ್ಮ ಖುಷಿಗೆ ಕಾರ್ಯಕ್ರಮ ಮಾಡ್ತಕ್ಕಂಥದ್ದಲ್ಲ. ಈ ನಾಡು ಕಟ್ಟಬೇಕು, ಈ ನಾಡನ್ನ ಕಟ್ಟಲಿಕ್ಕೆ, ಕರ್ನಾಟಕ ಅಂತ ಮಾಡ್ಲಿಕ್ಕೆ, ಕರ್ನಾಟಕದ ಏಕೀಕರಣಕ್ಕೆ ಅನೇಕ ಜನ ಇವತ್ತು ತನ್ನ ಸೇವೆಯನ್ನ ಸಲ್ಲಿಸಿ ಅನೇಕ ಜನ ಪ್ರಾಣತ್ಯಾಗ ಮಾಡಿದ್ದಾರೆ. ಇಂಥ ಕರ್ನಾಟಕದಿಂದ ಯಾವುದೇ ರಾಜ್ಯದವರು, ಯಾವುದೇ ಭಾಷೆಯವರು ಬರಲಿ, ನೀವು ಬದುಕಿ ಚೆನ್ನಾಗಿ ವ್ಯಾಪಾರ ಮಾಡಿ,
ಬದುಕಿ. ಆದ್ರೆ ಕನ್ನಡವನ್ನ, ಇದು ಸಾರ್ವಜನಿಕ ಭಾಷೆ, ಮಾತೃಭಾಷೆ, ನಮ್ಮ ಭಾಷೆ. ನೀವು ಕನ್ನಡದ ನಾಮಫಲಕ ನಾವು ಹಾಕಿ ಅಂತ ಕೇಳಬೇಕಾಗಿಲ್ಲ. ನೀವು ಬದುಕ್ತಾ ಇರ್ತಕ್ಕಂಥ, ವ್ಯಾಪಾರ ಮಾಡ್ತಕ್ಕಂಥ ಇಲ್ಲಿನ ಜನರ ಜೊತೆ ಬದುಕಬೇಕಾದ್ರೆ ನೀವು ಇಲ್ಲಿನ ಋಣವನ್ನ ನೀವು ಪಡೆದುಕೊಳ್ತಾ ಇದ್ದೀರಿ. ಹಾಗಾಗಿ ಈ ನಾಡಿನ ಮಾತೃಭಾಷೆ ನಮ್ದು ಕನ್ನಡ. ಕನ್ನಡ 60% ನೀವು ಹಾಕಬೇಕು, 60% ಇರಬೇಕು ಅಂತ ಹೇಳಿ ಇವತ್ತು ಸರ್ಕಾರ ಆದೇಶ ಮಾಡ್ತಲ್ಲ. ನಾವೆಲ್ಲರೂ ಸಹ ಕನ್ನಡವನ್ನ ಪ್ರೀತಿಸಿದ್ರೆ ನಿಮ್ಮನ್ನ ನಾವು ಪ್ರೀತಿಸ್ತೇವೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ, ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ಅನೇಕ ನೆರೆಹೊರೆಯ ರಾಜ್ಯಗಳಿದಾವೆ. ಅವ್ರ ಮಾತೃಭಾಷೆ ಯಾವ್ದಿದ್ರು ಅವರ ರಾಜ್ಯದಲ್ಲಿ ಅವರು ಆ ಮಾತೃಭಾಷೆಗೆ ಪ್ರೀತಿ, ಗೌರವ, ಅಭಿಮಾನವನ್ನ ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ಭಾಷೆಗೆ ನಾವು ಸಹ ಸ್ವಾಭಿಮಾನಿಗಳಾಗಿರ್ಬೇಕು. ನಾನು ಯಾವಾಗಲೂ ಹೋದಾಗ ಮಾತನ್ನು ಹೇಳ್ತಿರ್ತೀನಿ, ಯಾವುದೇ ಕಾರ್ಯಕ್ರಮದಲ್ಲಿ. ನಮ್ಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂತ ಮೊದಲನೇ ವ್ಯಕ್ತಿ ರಾಷ್ಟ್ರಕವಿ ಕುವೆಂಪು ಅವರು. ಅದರ ನಂತರ ನಮಗೆ ಬೇಂದ್ರೆ ಅಂತ ಏನ್ ಹೇಳ್ತೀವಿ, ಬೇಂದ್ರೆ ಅವರ ಮಾತೃಭಾಷೆ ಮರಾಠಿ ಇತ್ತು. ಬೇಂದ್ರೆ ಅವರ ಮಾತೃಭಾಷೆ ಮರಾಠಿ ಇದ್ರು ಸಹ ಈ ಕನ್ನಡ ನುಡಿಗೋಸ್ಕರ ಸ್ಮರಿಸಿದ್ಕೆ ಇವತ್ತಿಗೂ ಎಲ್ಲರೂ ಸಹ ನಾವು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಬೇಂದ್ರೆ ಅವರ ಮಾತೃಭಾಷೆ ಮರಾಠಿ ಆದ್ರು ಅವರು ನಮ್ಮವರು, ನಮ್ಮ ಕನ್ನಡಿಗರು ಅಂತ ಹೇಳಿ ಆರಾಧಿಸ್ತೇವೆ. ಮಾಸ್ತಿ ಅವರ ಮಾತೃಭಾಷೆ ತಮಿಳಾಗಿತ್ತು. ಅಂತ ಮಾಸ್ತಿ ಅವರು ಇವತ್ತು ಕನ್ನಡದ ಆಸ್ತಿ ಅಂತ ನಾವೆಲ್ಲರೂ ಮಾತನಾಡ್ತೇವೆ. ಆ ಮಾತೃಭಾಷೆ ತಮಿಳಾದ್ರು ಕನ್ನಡವನ್ನ ಪ್ರೀತಿಸಿದ್ರು, ಕನ್ನಡಕ್ಕೆ ಒಂದು ದೊಡ್ಡ ಕಿರೀಟವನ್ನ, ಗರಿಯನ್ನ ತಂದುಕೊಟ್ರು. ಇವತ್ತಿಗೂ ಅವ್ರನ್ನ ಸ್ಮರಿಸ್ತೇವೆ. ನರ್ಕಕ್ಕಿಳಿಸಿ, ನಾಲ್ಗೆ ಸಿರಿಸಿ, ಬಾಯಿ ಹೊಲ್ಸಾಕಿದ್ರು ಮೂಗಿನಲ್ಲಿ ಕನ್ನಡ ಪದವನ್ನು ನಾಡ್ತೀನಿ, ನನ್ನ ಮನ್ಸನ್ನು ನೀ ಕಾಣೆ ಎಂದಂತ GP ರಾಜರತ್ನಂ ಅವರ ಮಾತೃಭಾಷೆಯೂ ಸಹ ತಮಿಳೇ. ಕನ್ನಡಕ್ಕೆ ಬರೀ ಕನ್ನಡಿಗರಷ್ಟೇ ಕೊಡುಗೆ ಅಲ್ಲ, ಕನ್ನಡೇತರರು ಸಹ ಕನ್ನಡವನ್ನ ಶ್ರೀಮಂತಗೊಳಿಸಿರ್ತಕ್ಕಂಥವ್ರು. ಹಾಗಾಗಿ ಯಾವುದೇ ಭಾಷೆ ಯಾವುದೇ ಇರಬಹುದು, ಅಂತ ವ್ಯಕ್ತಿಗಳು ಕನ್ನಡಕ್ಕೆ ಸ್ಮರಿಸಿದ್ರೆ ಇಂಥ ವೇದಿಕೆಗಳೆಲ್ಲ ಘಂಟಾಘೋಷವಾಗಿ ನಾವು ಅವ್ರನ್ನ ಆರಾಧಿಸ್ತೇವೆ, ಗೌರವಿಸ್ತೇವೆ, ಪೂಜಿಸ್ತೇವೆ. ಹಾಗಾಗಿ ನಮ್ಮ ಕನ್ನಡ ನೆಲ, ಅದರಲ್ಲೂ ವಿಜಯಪುರ ಜಿಲ್ಲೆ ಹೆಮ್ಮೆಯ ಜಿಲ್ಲೆ, ಬಸವಣ್ಣವನ ನಾಡು, ಸಂತರ ನಾಡು. ಇಂಥ ನಾಡಿನಲ್ಲಿ ಮಠ ಮಂದಿರಗಳಿರ್ತಕ್ಕಂಥ, ಸಹಕಾರಿ ರಂಗ ಇರ್ತಕ್ಕಂಥ, ಅತ್ಯಂತ ಹೆಚ್ಚು ಪ್ರೀತಿ ಪಡುವಂತ ಜನ ಇರ್ತಕ್ಕಂಥ, ಯಾವುದೇ ಮನಸ್ಸಿನಲ್ಲಿ ಕೊಳೆತ ಇಲ್ಲದೆ ನೇರವಾಗಿ ಮಾತನಾಡುವ ಗಟ್ಟಿತನ ಇರ್ತಕ್ಕಂಥ ಗಂಡಿಗರ ಜಿಲ್ಲೆ ಇದು. ಇಂಥ ಜಿಲ್ಲೆಯಲ್ಲಿ ಇವತ್ತು ಕನ್ನಡದ ರಾಜ್ಯೋತ್ಸವ ದಿನ ಶಪಥ ಮಾಡಿ, ಯಾರು ಕನ್ನಡವನ್ನ ಪ್ರೀತಿಸ್ತಾರೆ, ಕನ್ನಡಿಗರನ್ನ ಪ್ರೀತಿಸ್ತಾರೆ, ಅವ್ರನ್ನ ಪ್ರೀತಿಸೋಣ. ಯಾರು ಕನ್ನಡವನ್ನ ಪ್ರೀತಿಸಲ್ಲ, ಕನ್ನಡಿಗರಿಗೆ ಗೌರವ ಕೊಡಲ್ಲ, ಕನ್ನಡ ಭಾಷೆಯನ್ನ ಕಡೆಗಣಿಸಿದ್ರೆ ಇಲ್ಲ ನಿಮ್ಗೆ ಬುದ್ಧಿ ಕಲಿಸ್ತೀವಿ ಅನ್ನೋಂಥ ಶಪಥವನ್ನ ಮಾಡಿ ಅವರೆಲ್ಲರೂ ನಮ್ಮ ಜೊತೆ ಪ್ರೀತಿಯಿಂದ ಬರಲಿ, ನಾವು ಪ್ರೀತಿ ಕೊಡೋಣ. ಹಾಗಾಗಿ ನಮ್ಮೆಲ್ಲರ ವಿಚಾರ ಒಂದೇ, ಕರ್ನಾಟಕ 50 ವರ್ಷಗಳಾಗಿರೋದ್ರಿಂದ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅನ್ನುವ ವಿಚಾರದೊಂದಿಗೆ ನಾವೆಲ್ಲರೂ ಕನ್ನಡದ ಸೇವೆ, ಕೈಂಕರ್ಯಗಳನ್ನ ಮಾಡ್ತಾ ಸಾಕ್ತಾ ಇದ್ದೇವೆ. ಇವತ್ತು ಪ್ರತಿ ತಾಲೂಕಿನಲ್ಲಿ ತಾಲೂಕು ಅಧ್ಯಕ್ಷಗಳಾದಿಯಾಗಿ ಕನ್ನಡದ ವಿಚಾರ, ರೈತರ ವಿಚಾರ ಇವೆಲ್ಲವನ್ನು ತೆಗೆದುಕೊಂಡು ಇವತ್ತು ಒಳ್ಳೆಯ ಕೆಲಸವನ್ನ ಜಯ ಕರ್ನಾಟಕ ಸಂಘಟನೆ ಮೂಲಕ ಮಾಡ್ತಿರ್ತಕ್ಕಂಥದ್ದು ಶ್ಲಾಘನೀಯ. ಅವರಿಗೆ ಅಭಿನಂದನೆಗಳನ್ನ ತಿಳಿಸುವ ಮೂಲಕ ನಾವೆಲ್ಲರೂ ಬರೀ ಕನ್ನಡ ಭಾಷೆ ಅಥವಾ ಏನೋ ಒಂದಿಷ್ಟಕ್ಕೆ ಸೀಮಿತವಾಗಿದೆ, ಸ್ಥಳೀಯವಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ, ಜ್ವಲಂತ ಸಮಸ್ಯೆಗಳನ್ನ, ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಸರ್ಕಾರ ಮತ್ತೆ ಜನರ ಮಧ್ಯೆ ಸೇತುವೆಯಾಗಿ ಕೆಲಸಗಳನ್ನ ಮಾಡ್ತಾ, ವಿಶೇಷವಾಗಿ ರೈತರ ವಿಚಾರಕ್ಕೆ ಸದಾ ಮಿಡಿಯುವಂತ ಜಯ ಕರ್ನಾಟಕ ಸಂಘಟನೆ. ರೈತರಿಗೋಸ್ಕರ ಏನಾದ್ರೂ ಆಗ್ಲಿ, ನಮ್ಮ ರೈತನ ಬದುಕಸನಾಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಧ್ವನಿಯಾಗ್ತಾ ಇದ್ದೇವೆ. ನಾವು ಭಾಷಣಗಳಷ್ಟೇ ಮಾಡ್ತಕ್ಕಂಥಲ್ಲ, ಕೃತಿಯ ರೂಪದಲ್ಲಿ, ಕಾರ್ಯರ ರೂಪದಲ್ಲಿ ನಮ್ಮ ಕೆಲಸವನ್ನ ದಾಖಲಿಸುವಂತದ್ದು ಮಾಡ್ತಾ ಇದ್ದೇವೆ. ಹಾಗಾಗಿ ಕೊನೆಯದಾಗ ಒಂದು ಮಾತನ್ನು ಹೇಳ್ತೇನೆ. ಕವಿ ಹನಿಗಾನವನದ ಕವಿ ದುಂಡಿರಾಜ್ ಅಂತ ಇದೆ. ಆ ದುಂಡಿರಾಜ್ ಅವರು ಅವರೊಂದು ಸಾಲುಗಳನ್ನ ಬರೀಬೇಕಾದ್ರೆ ಹೇಳ್ತಾರೆ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ 7, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ 7, ಕನ್ನಡಿಗನೇ ನೀನ್ ಇನ್ಮೇಲಾದ್ರೂ ಮೇಲೇಳು 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 ಅನ್ಬೇಕಾದ್ರೆ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರರು. ಜಯ ಕರ್ನಾಟಕ ಸಂಘಟನೆಯವರು ದೊಡ್ಡ ಆಸ್ತಿ ಆಗಿದ್ರು, ನಮಗೆ ಶಕ್ತಿಯನ್ನು ತುಂಬುತ್ತಾ ಇದ್ರು, ಇವತ್ತಿಗೂ ಸಹ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅಸಮಾನ ಶಿಕ್ಷಣ ಪದ್ಧತಿ ತೊಲಗಬೇಕು, ನಮ್ಮ ಸರ್ಕಾರಿ ಶಾಲೆಗಳು ಗುಣಮಟ್ಟದ, ಖಾಸಗಿ ಶಾಲೆಗಳ ರೀತಿಯಲ್ಲೇ ಗುಣಮಟ್ಟದ ಶಾಲೆಗಳಾಗಿ ಪರಿವರ್ತನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಏಕರೂಪವಾದಂಥ ಸಮಾನ ಶಿಕ್ಷಣ ಮತ್ತೆ ಸಮಾನ ಶಾಲೆಗಳಿಗೆ ಒತ್ತಾಯದ ಜಯ ಕರ್ನಾಟಕದ ಹೋರಾಟಕ್ಕೆ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಮ ಜೊತೆಯಲ್ಲಿ ಮಾರ್ಗದರ್ಶನ ಕೊಟ್ಟಂತವ್ರು. ಹಾಗಾಗಿ ಜಯ ಕರ್ನಾಟಕ ಹಳೆಬೇರು ಹೊಸ ಚಿಗುರು.
ಮರವಿರಲು ಬಲು ಸೊಬಗುನ್ನಂಗೆ ಹಿರಿಯರ ಮಾರ್ಗದರ್ಶನದೊಂದಿಗೆ ಇವತ್ತು ಯುವಕರ ತಂಡವನ್ನ ಕಟ್ಟಿಕೊಂಡು ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತ ಹೇಳಿ ಸದಾ ಮಿಡಿಯುವಂತಹ ಸಂಘಟನೆಯಾಗಿದೆ. ಹಾಗಾಗಿ ನನ್ನ ಮಾತುಗಳಲ್ಲಿ ಯಾರಿಗಾದ್ರೂ ಬೇಜಾರಾಗಿದ್ರೆ ಅನ್ಯತಾ ಭಾವಿಸಬೇಡಿ. ಇದು ಯಾಕೆ ಅಂತಂದ್ರೆ ಆಕ್ರೋಶದ ನುಡಿ. ಇವತ್ತು ಬೆಂಗಳೂರಿಗೆ ವಲಸಿಗರ ಸಂಖ್ಯೆ ಹೆಚ್ಚಾಗಿ ಕನ್ನಡಿಗರ ಪರಿಸ್ಥಿತಿ ಇವತ್ತು ತತ್ತರಿಸ್ತಾ ಇದೆ. ಈ ಉತ್ತರ ಕರ್ನಾಟಕದಿಂದ ನಮ್ಮ ಮಕ್ಕಳೇನಾದ್ರೂ ಬಂದು ವಿದ್ಯಾವಂತರಲ್ಲಿ ಬದುಕನ್ನ ಕಟ್ಕೋಬೇಕು ಅಂತ, ಕೆಲಸ ಬೇಕು ಅಂತಂದ್ರೆ ಉತ್ತರ ಕರ್ನಾಟಕದವ್ರಿಗೂ ಇಲ್ಲ, ದಕ್ಷಿಣ ಕರ್ನಾಟಕದೂ ಇಲ್ಲ. ಉತ್ತರ ಭಾರತದ ಹಿಂದಿ ಮಂದಿ ಬಂದು ನಮ್ಮ ಕನ್ನಡಿಗರ ಬದುಕನ್ನು ಕಿತ್ಕೊಳ್ತಾ ಇದ್ದಾರೆ, ನಮ್ಮ ಭಾಷೆ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಕನ್ನಡ ಮಾತಾಡಿ ಅಂತ ಅಂದ್ರೆ ಕನ್ನಡ ಗೊತ್ತಿಲ್ಲ, ಕನ್ನಡ ನೈ, ಹಿಂದಿ ರಾಷ್ಟ್ರೀಯ ಭಾಷೆ. ನಾವು ನೀವು ಎಲ್ಲ ಬಳಸುವಂತ ನೋಟ್ ಇದೆಯಲ್ಲ, ಆ ನೋಟನ್ನ ಒಂದ್ಸಲಿ ತೆಗೆದು ನೋಡಿ, ಅದರಲ್ಲಿ ಎಷ್ಟು ಭಾಷೆ ಇದೆ ಅಂತ. ಎಲ್ಲ ಭಾಷೆಗಳು ಸಹ ಯಾವುದೇ ಭಾಷೆ ರಾಷ್ಟ್ರೀಯ ಸ್ಥಾನಮಾನ ಸಿಕ್ಕಿಲ್ಲ. ನಮ್ಮ ಅಷ್ಟೂ ಭಾಷೆಗಳಿಗೂ ರಾಷ್ಟ್ರೀಯ ಭಾಷೆಯ ಸ್ಥಾನಮಾನ ಇದೆ. ಹಾಗಾಗಿ